ಇಟ್ಕೊಳ್ರಿ ಮಾಡ್ತಾರ ಅಲ್ಲಿ ಅರಿಗೆಲೆ ಅಲ್ಲೆಲ್ಲ ಅರಿಗ್ಗೆ ಅವನಿಗೆ ಏನೋ ಗೊತ್ತಿರಲ್ಲ ಅವನಿಗೆ 15-16 ಸಾಲಿನಲ್ಲಿ ನಾವು ಟೆಂಡರ್ ಕರೆದ್ವಿ. ಆಗ ನಾನು 2ನೇ ಬಾರಿ ಗೆದ್ದಂಥ ಕೌನ್ಸಿಲರ್ ಆಗಿದ್ದೆ ನಾನು ಹಿಂದೆ. ಆ ಹಿಂದೆ ಆದಂಥ ಕಾಮಗಾರಿ ಕಾರಣಾಂತರಗಳಿಂದ ಸ್ಥಗಿತಗೊಂಡಿದ್ದು. ತಿರುಗಿ ಟೆಂಡರ್ ಕರೆದು ಈಗ ರೀಸೆಂಟಲ್ಲಿ ಇವರಿಗೆ ಚಾಲನೆ ಕೊಡೋಕ್ಕೆ ಕಂಟ್ರಾಕ್ಟರ್ಗೆ ಹೇಳಿ ಕಾಮಗಾರಿಗೆ ಅತಿ ಜರೂರು ಆಗ್ಬೇಕಂತ. ಯಾಕಂದರೆ ವಾರ್ಡ್ ಸಮಸ್ಯೆ ಭಾಳ ಇದೆ. ಇಲ್ಲಿ ನೀರು ಭಾಳ ನಿಲ್ತಿತ್ತು, ಗಲೀಜು ಆಗ್ತಿತ್ತು. ರಸ್ತೆ ಅತಿ ಜರೂರಾಗಿ ಕೆಲಸ ಮಾಡಿ ಅಂತೇಳಿ ಈಗ ಅವರಿಗೆ ಇಂಜಿನಿಯರ್ ಮುಖಾಂತರ ನಾವು ಕರೆಸಿ ನಮಗೆ ಕಾಮಗಾರಿಗೆ ಅತಿ ಶೀಘ್ರದಲ್ಲಿ ನಾವು ಮುಗಿಸ್ಕೊಡ್ಬೇಕಂತ ಹೇಳಿದ್ದಕ್ಕೆ ಅವರು ಅತಿ ಜರೂರಾಗಿ ಚಾಲನೆ 2 ದಿನದಲ್ಲಿ ಚಾಲನೆ ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡ್ತಾರೆ ಕೆಲಸ ಅಂತ ಹೇಳ್ತಾರೆ. ಹನುಮೂರಿನಲ್ಲಿ ಈಗ ಹೆಚ್ಚಿನ ಗ್ರ್ಯಾಂಟು ನಮ್ಮ ಶಾಸಕರು ಎಲ್ಲ ಸದಸ್ಯರ ಒಳಗೂಡಿ ಎಲ್ಲ ನಾವು ಮುಖ್ಯಮಂತ್ರಿ ಹತ್ರ ನಿಯೋಗವಾಗಿ ಈ ವಾರ್ಡ್ನಲ್ಲಿ ಇಂಜಿನಿಯರ್ ಕರೆಸಿಬಿಟ್ಟು ಎಸ್ಟಿಮೇಟ್ ಮಾಡಿಸ್ತೀವಲ್ಲ, ಎಸ್ಟಿಮೇಟ್ ಯಾವ ರಸ್ತೆ ಅತಿ ಸೂಕ್ತವಾಗಿ ಮಾಡಬೇಕು ರಸ್ತೆಗಳನ್ನ ಕಾಮಗಾರಿಗಳನ್ನ ಅಂಥ ಮುಖ್ಯ ರಸ್ತೆಗಳನ್ನು ಅತಿ ಜೋರಾಗಿ ಎಸ್ಟಿಮೇಟ್ ಮಾಡಿಬಿಟ್ಟು ಮುಖ್ಯ ಸಂಬಂಧಪಟ್ಟ ಸಂಸದರು ಶಾಸಕರ ಹತ್ರ ಒಳಗೊಂಡು ಅವ್ರ ಲೆಟರ್ನಲ್ಲಿ ತಗೊಂಡು ಮುಖ್ಯಮಂತ್ರಿ ಹತ್ರ ಹೋಗ್ಬಿಟ್ಟು ಈಗ ಪಟ್ಟಣಕ್ಕೆ ಏನು ನಮಗೆ ಅನುದಾನ ಬೇಕು ಅಂತ ಹೇಳಿ ಎಷ್ಟು ಹಣ ಅನುಮೋದನೆ ಬೇಕಾ ಅದಕ್ಕೆ ನಾವು ಹೋಗಿ ಬರೋಕ್ಕೆ ನಾವು ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ. ಈಗ ಏನು ಇಲ್ಲ ಅದರ ವರ್ಕ್ಗಳು ಕಂಡು ಬಂದಂತ ಸಾರ್ವಜನಿಕ ಆರೋಪ ಮಾಡ್ತಿದ್ದಾರೆ. ಇಲ್ಲ ನಮ್ಮ ಗಮನಕ್ಕೆ ಅದು ಬಂದಿಲ್ಲ. ಆ ಥರ ಆದರೆ ನಾವು ಅದನ್ನ ಸಹಿಸಲ್ಲ. ಅದು ಇದ್ದ ತಕ್ಷಣ ನಾವು ಕ್ರಮ ತೊಗೊಳ್ತೀವಿ. ಯಾಕಂದರೆ ಹಳೆ ಕಾಮಗಾರಿಗೆ ಸ್ವಲ್ಪ ಚಾಪೆ ಹಚ್ಚಿಬಿಟ್ಟು ಆ ಥರ ಬಿಲ್ ಮಾಡೋದಂದರೆ ಆ ಥರ ನಾವು ನಮ್ಮ ಗಮನಕ್ಕೆ ಬಂದಂದರೆ ಇಮಿಡಿಯೇಟ್ ಅದನ್ನ ರದ್ದು ಮಾಡ್ತೀವಿ. ಈ ಪಟ್ಟಣದಲ್ಲಿ ಕೆಲವೊಂದು ಕಾಮಗಾರಿ ಆ ಥರ ಆಗಿದಾವಂತ ಸಾರ್ವಜನಿಕ ಆರೋಪ ಮಾಡಿದ್ದಾರೆ. ಇಂಜಿನಿಯರ್ ಕರೆಸಿಬಿಟ್ಟು ಅದ್ರ ಬಗ್ಗೆ ಸೂಕ್ತ ಕ್ರಮ ತಗೊಳ್ಳಿ ಮುಖ್ಯಾಧಿಕಾರಿ ಹತ್ರ ಮಾತಾಡ್ತೀವಿ. ಥ್ಯಾಂಕ್ ಯು.